ಗೆ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನತಕ್ಕಂಥ ವಿಚಾರದಲ್ಲಿ ಅವರನ್ನು ಒಂದಿಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಇದ್ದಾರೆ. ನಮಸ್ಕಾರ ಉದಯಾಚಾರ್ಯ ಅವರೇ. ನಮಸ್ತೆ. ನಮಸ್ತೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಅತಿ ದೊಡ್ಡ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಇದೀಗ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ ಸರ್, ತಮ್ಗೆ ಒಂದು ಗೊತ್ತಿದ್ದ ಹಾಗೆ? ನೋಡಿ, ಇದರಲ್ಲಿ ನಾವು ಬಹಳಷ್ಟು ವಿಚಾರಗಳು ಯೋಚನೆ ಮಾಡಬೇಕಂತ ವಿಷಯಗಳಿವೆ ಇದರಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಬಿಜೆಪಿ ಅವರು ಏನೋ ಒಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಏನೋ ಒಂದು ಕುತಂತ್ರಗಳು ಇರಬಹುದು ಅನ್ನುವಂತಹ ಸಂಶಯಗಳು ಬಹಳಷ್ಟು ಬಾರಿ ನಮ್ಗೆ ಕಂಡು ಬಂದಿದೆ. ಯಾಕಂತ ಹೇಳಿದ್ರೆ ನಾನು ಕುತಂತ್ರದ ವಿಚಾರ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೋಡಿ ಬಿಜೆಪಿ ಅವರು ಹೇಗೆ ಅಂತ ಹೇಳಿದ್ರೆ ಅವರು ಈ ಬಿ ಟೀಮ್ ಗಳನ್ನು ಕಟ್ಟುವುದರಲ್ಲಿ ಬಹಳಷ್ಟು ನಿಸೀಮರವರು. ಯಾಕಂತ ಹೇಳಿದ್ರೆ ಈಗ ಒಂದು ಫಸ್ಟ್ ಗೆ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಿ ಮಾಡಿದ್ರು ಅವಾಗ. ಓಕೆ, ಅದಾದ ಮೇಲೆ SDPI ಮಾಡಿದ್ರು ಬಿಜೆಪಿ ಅವರು ಬಿ ಟೀಮ್ ನಾಗೆ. ಓಕೆ, ಸೊ ಬಹುಶಃ ಈಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ತಮಿಳುನಾಡಿನಲ್ಲಿ ನಾವು ಸುಮಾರು ವರ್ಷಗಳಿಂದ ನೋಡ್ತಿದ್ರೆ ಅಲ್ಲಿ ಏನಾಗ್ತದೆ, ಈ ದ್ರಾವಿಡ ಪಕ್ಷಗಳ ಒಂದು ಮೇಲುಗೈಯನ್ನೇ ನಾವು ಕಾಣ್ತಾ ಇದ್ದೇವೆ ಅಲ್ಲಿ. ಯಾಕಂತಂದ್ರೆ ಅಲ್ಲಿ ಯಾವುದೇ ಕೂಡ ರಾಷ್ಟ್ರೀಯ ಪಕ್ಷಗಳು ಎಲ್ಲಿಯೂ ಕೂಡ ಒಂದು ಮೇಲ್ನೋಟಕ್ಕೆ ಒಂದು ಜಯಬೇರಿ ಸಾಧಿಸಿದಂತಹ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಒಂದೇ AIDMK ಅಥವಾ DMK, ಹೀಗೆ ಎರಡೇ ಪಕ್ಷಗಳು ಅಲ್ಲಿ ಅದ್ಲಿ ಬದ್ಲಿ ಮಾಡಿಕೊಂಡು ಅಧಿಕಾರಗಳನ್ನು ಮಾಡ್ತಿದ್ರು. ಬಟ್ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವಿಜಯ್ ಅವರ TVK ಪಕ್ಷ ಬಹಳ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಒಂದು ಮೂಡಿ ಬಂದಿತ್ತು. ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬರಬಹುದು ಅಂತ ಹೇಳಿ. ಸೊ ಇದು ಒಂದು ಮೂಡಿ ಬಂದಿದೆ. ಬಹುಶಃ ನಮ್ದೊಂದು ಅನಿಸಿಕೆ ಏನಂತ ಹೇಳಿದ್ರೆ, ಈ ಬಿಜೆಪಿ ಅವರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಣ್ಣಾಮಲೈ ಅವರನ್ನು ಒಂದು ರಾಜೀನಾಮೆ ಕೊಡಿಸಿ. ಯಾಕಂತ ಹೇಳಿದ್ರೆ ಈಗ ಅವರಿಗೆ AIDMK ಪಕ್ಷದೊಟ್ಟಿಗೆ ಮೈತ್ರಿ ಇರುವಂತಹದ್ದು ಒಂದು. AIDMK ಮತ್ತು ಅಣ್ಣಾಮಲೈ ಅವರಿಗೆ ಎಣ್ಣೆ ಸೀಗೆಕಾಯಿ ರೀತಿಯಾದಂತಹ ಒಂದು ಸಂಬಂಧ. ಅವರನ್ನು ಇವರು ಶೈನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ AIDMK ಅವರಿಗೆ ಏನೋ ಒಂದು ಹೆದರಿಕೆ, ಎಲ್ಲಿಯಾದ್ರೂ ಅಣ್ಣಾಮಲೈ ಅವರು ಏನಾದ್ರೂ ಶೈನ್ ಆದ್ರೆ ಇವರು AIDMK ಪಕ್ಷ ಮುಳುಗ್ತದೆ, ಅಲ್ಲಿ ಬಿಜೆಪಿ ಪುನಃ ಬರ್ತದೆ ಅಂತ ಹೇಳಿ. ಸೊ AIDMKಗೂ ಕೂಡ ಬ್ಯಾಲೆನ್ಸ್ ಮಾಡಿ ನಡಿಬೇಕಾಗ್ತದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ದಾದ್ರು ಏನ್ ಹೇಳ್ತಾರೆ, ರಾಷ್ಟ್ರೀಯ ಪಕ್ಷಗಳಿಗೆಲ್ಲ ಹೆಚ್ಚು ಅವರು ಮನ್ನಣೆ ಕೊಡುದಿಲ್ಲ ಅವರು ಅಲ್ಲಿ. ಸೊ ಹಾಗಿರುವಾಗ ಇಲ್ಲಿ ನಮ್ಮ ಅಣ್ಣಾಮಲೈ ಅವರಿಗೆ ಹಿಂದೆಂದ ಬಿಜೆಪಿ ಅವರೇ ನಾಟಕದಾಗೆ ಮಾಡಿ, ನೀವು ರಾಜೀನಾಮೆ ಕೊಡಿ, ನೀವೇ ನಿಮ್ದೇ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಮತ್ತೆ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆದ ಕೂಡಲೇ ಅದನ್ನು ಮತ್ತೆ ಬಿಜೆಪಿ ಜೊತೆ ವಿಲೀನ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೆದಿರಬಹುದು ಅನ್ನುವಂತಹದ್ದು ಒಂದು ಊಹಾಪೋಹ. ಓಕೆ, ಈಗ ಉದಯಚಾರ್ಯ, ಇದೀಗ ವಿಜಯ್ ಅವರ ಒಂದು ಏನು ಯಶಸ್ಸು ಇದೆ ಅದನ್ನ ಪ್ರೇರಣೆಗೊಂಡು ಈ ಒಂದು ತಾವು ಹೇಳಿದ ಹಾಗೆ ಭಾರತೀಯ ಜನತಾ ಪಕ್ಷ ಅಥವಾ ಅಣ್ಣಾಮಲೈ ಅವರು ತಾವೇ ಒಂದು ಸ್ವಂತ ಒಂದು ಪಕ್ಷವನ್ನ ಮಾಡುವ ಅಂತೇಳಿ ಯಾಕೆ ಇಳಿದಿರಬಾರ್ದು ಅಂತ ಅನಿಸ್ತದೆ ಸರ್? ಖಂಡಿತ ಅದು ಕೂಡ ಆಗಿದ್ದಿರಬಹುದು. ಯಾಕಂತ ಹೇಳಿದ್ರೆ ನಾನದು ಹೇಳಿದಲ್ಲ ನೋಡಿ, ರಾಜಕೀಯದಲ್ಲಿ ನಾವು ಇದಮಿತ್ತಂ ಅಂತ ಹೇಳಿ ನಾವು ಯಾವುದನ್ನು ಕೂಡ ನಾವು ನಿರ್ಧಾರ ಮಾಡ್ಲಿಕ್ಕೆ ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಆದ್ರೂ ಒಪಿನಿಯನ್ ಆಗಿರ್ಬೋದು, ಯಾಕಂದ್ರೆ ಪತ್ರಿಕೆಗಳು ಕೂಡ ಅದೇ ವರದಿ ಮಾಡ್ತಾ ಇದೆ. ತಮ್ಮ ಪ್ರಥಮ ಏನು ಮಾಹಿತಿ ಹೇಳಿದ್ರೆ ಅದನ್ನು ಕೂಡ ಖಂಡಿತ ಅಲ್ಲ ನೋಡಿ, ನಾನು ಒಂದು ಹೇಳುವಂತದ್ದು ವಿಚಾರ ಎಂತ ಹೇಳಿದ್ರೆ, ಈಗ ವಿಜಯ್ ಅವರು ಯಾವುದೇ ಪಕ್ಷದೊಟ್ಟಿಗೆ ಪ್ರಥಮತವಾಗಿ ಗುರುತಿಸಿಕೊಂಡಿಲ್ಲದಂತಹ ವ್ಯಕ್ತಿ ಮೊದಲನೇದಾಗಿ. ಆದರೆ ಅಣ್ಣಾಮಲೈ ಅವರು ಆಲ್ರೆಡಿ ನೌ ಹಿ ಇಸ್ ದ ಫೇಸ್ ಆಫ್ ಬಿಜೆಪಿ. ಆಲ್ರೆಡಿ ಬಿಜೆಪಿಯ ಮುಖ ಅಂತ ಕೇಳಿದ್ರೆ ಅಣ್ಣಾಮಲೈ ಬಹಳಷ್ಟು ಪ್ರತಿಭಟನೆಗಳನ್ನೆಲ್ಲ ಅವರು ಮಾಡಿದ್ದಾರೆ ಸರ್ಕಾರದ ವಿರುದ್ಧ, DMK ವಿರುದ್ಧ. ತುಂಬಾ ಹೆಸರು ಪಡೆದವರು. ಯಾಕಂತ ಹೇಳಿದ್ರೆ ನೋಡಿ, ಅಣ್ಣಾಮಲೈ ಅವರ ನೀವು ಒಂದು ಬ್ಯಾಕ್ ಗ್ರೌಂಡ್ ತೆಗೆದ್ರೆ ಬಹಳ ಒಂದು ದಕ್ಷ ಅಧಿಕಾರಿ ನಮ್ಮ ರಾಜ್ಯದಲ್ಲಿ ಇರುವಾಗ. ಬಹುಶಃ ಅವರು ಒಂದು ಬಿಜೆಪಿ ಸೇರುವಂತಹ ಒಂದು ನಿರ್ಧಾರವನ್ನು ಒಂದು ತಪ್ಪು ನಿರ್ಧಾರ ಮಾಡಿದ್ರು ಅಂತ ಹೇಳುವಂತಹ ಬಹುಶಃ ನಾವು ಯಾರು, ಯಾಕಂತ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಣ್ಣಾಮಲೈ ಅವರ ತಲೆಯಲ್ಲಿ ಈಗ ಏನ್ ನಡೀತಾ ಇದೆ ಅಂತ ಹೇಳಿ. ಈಗ ನಾವು ಕೇಳುವಂತದ್ದು ಒಂದು ನನ್ನದು ಅನಿಸಿಕೆ ಅದು. ಯಾಕಂತ ಹೇಳಿದ್ರೆ ಇವರು ಅಣ್ಣಾಮಲೈ ಅವರನ್ನು ಮುಂದೆ ಬಿಟ್ಟು ಅವರಿಗೆ ಒಂದು ಬಿ ಟೀಮ್ ಕ್ರಿಯೇಟ್ ಮಾಡುವ ಒಂದು ಪ್ಲಾನ್ ಕೂಡ ಇದ್ದಿರಬಹುದು ಅಂತ ಹೇಳುವಂತದ್ದು. ಯಾಕಂತ ಹೇಳಿದ್ರೆ ಇವರು ರಾಜೀನಾಮೆ ಕೊಡ್ತಾರಂತ ಹೇಳುವಾಗ ಕನಿಷ್ಠ ಪಕ್ಷ ಅವರನ್ನೊಂದು ಸಮಾಧಾನ ಮಾಡುವಂತ ಪ್ರಯತ್ನ ಕೂಡ ನಡೀಲಿಲ್ಲ. ಆದ್ರೆ ಒಂದು ವಿಚಾರ, ಅಧ್ಯಕ್ಷರು ರಾಜೀನಾಮೆ ಕೊಟ್ಟ ಬಳಿಕ ಗೃಹ ಮಂತ್ರಿಗಳನ್ನ ಭೇಟಿ ಮಾಡುವ ಅವಶ್ಯಕತೆ ಏನು ಅನ್ನತಕ್ಕಂಥ ಸಂದೇಹಗಳು ಕೂಡ ಮೂಡಿ ಬರ್ತಾ ಇದೆ. ಉದಯಾಚಾರ್ಯ, ಈ ಬಗ್ಗೆ ನಮ್ಮ ಅಭಿಪ್ರಾಯ ಏನು?
ನೋಡಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅವರ ಒಂದು ಏನ್ ಹೇಳ್ತಾರೆ ರಾಜಕೀಯ ಪಕ್ಷದ ಒಳಗೆ ಅವರವರ ಒಂದು ಅಭಿಪ್ರಾಯ ಅವರವರ ಒಂದು ಎಂತ ಒಂದು ಪಕ್ಷದ ಕೆಲವೊಂದು ವಿಚಾರಗಳು ಇರ್ತವೆ. ಹಾಗೆ ಹಾಗಿರುವಾಗ ನಾವು ಎಲ್ಲವನ್ನು ನಾವು ಅನಲೈಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಇನ್ನೊಂದು ವಿಚಾರ ಏನು ಹೇಳುದು ಅಂತ ಹೇಳಿದ್ರೆ ನೋಡಿ, ಈಗ ಮೊನ್ನೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು. ಬಿಜೆಪಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದಾಗ ಸಿದ್ದರಾಮಯ್ಯ ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಿಲ್ಲ ಅಂತ ಹೇಳುವಂತ ಒಂದು ವಿಚಾರ. ಬಹುಶಃ ಈಗ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಿದ್ರು ಇವಾಗ ನೋಡಿ, ಇದು ಏನಾಗಿದೆ ಅಂತ ಹೇಳಿದ್ರೆ ಕರೆಸಿ ಅವರನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಖಂಡಿತ ಅಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ಇತಿಹಾಸ ತಿರುಗಿಸಿ ನೋಡಿದ್ರೆ ಈಗ ಯಡಿಯೂರಪ್ಪರನ್ನು ಹೇಗೆ ಯಾವ ರೀತಿಯಾಗಿ ಇವರ ಅವಮಾನ ಮಾಡಿದ್ರು, ಈಶ್ವರಪ್ಪನನ್ನು ಹೇಗೆ ಸೈಡ್ ಲೈನ್ ಮಾಡಿದ್ರು, ಅಥವಾ ಯತ್ನಾಳ್ ಬಸವರಾಜ್ ಯತ್ನಾಳ್ ಅವರನ್ನಾಗಿದ್ದಿರಬಹುದು, ಅಥವಾ ಜನಾರ್ದನ್ ರೆಡ್ಡಿ ಅವರನ್ನಾಗಿದ್ದಿರಬಹುದು, ಅಥವಾ ಅನಂತ್ ಕುಮಾರ್ ಹೆಗಡೆ ಅವರನ್ನಾಗಿದ್ದಿರಬಹುದು, ಅಥವಾ ಅನಂತ್ ಕುಮಾರ್ ಅವರನ್ನೇ ಆಗಿದ್ದಿರಬಹುದು. ಯಾವ ರೀತಿಯಾಗಿ ಒಂದು ಕಡೆ ಗಳಿಗೆಯಲ್ಲಿ ಒಂದು ಯಾವ ರೀತಿಯಾದಂತ ಒಂದು ನಡವಳಿಕೆ ಅವರ ಜೊತೆ ಮಾಡಿದ್ರು ನೋಡಿ, ಅದು ಬಹುಶಃ ಒಂದು ಅವರಿಗೂ ಕೂಡ ಒಂದು ಏನ್ ಹೇಳ್ತಾರೆ, ಅವರ ತಟ್ಟೆಯಲ್ಲಿ ಎಂತ ಹೇಳ್ತಾರೆ ಹೆಗ್ಗಣ ಬಿದ್ದು ಬೇರೆಯವರ ತಟ್ಟೆಯ ಒಂದು ನೊಣ ಬಿದ್ದಿದೆ ಅಂತ ತೋರಿಸ್ತಾರೆ ನೋಡಿ. ಹಾಗೆ ಅದು ಅವರ ಒಂದು ಮನಸ್ಥಿತಿ. ಮತ್ತೆ ಇನ್ನೊಂದು ವಿಷಯ ಎಂತ ಹೇಳಿದ್ರೆ ನೋಡಿ, ನಾವು ಇನ್ನೊಂದು ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಬಹುಶಃ ರಾಜೀನಾಮೆ ಏನ್ ಕೊಟ್ಟಿದ್ದಾರೆ ಇವರು ನಮ್ಮ ಅಣ್ಣಾಮಲೈಯವರು, ಬಹುಶಃ ಅವರಿಗೆ ಏನೋ ಒಂದು ಪಾಪ ಪ್ರಜ್ಞೆ ಬಂದಿದ್ದಿರಬಹುದು ಅಂತ ಹೇಳಿ ನಂದೊಂದು ಅನಿಸಿಕೆ. ಯಾಕಂತ ಹೇಳಿ ಈಗಿನ ದೇಶದ ಪರಿಸ್ಥಿತಿ ನೋಡಿದ್ರೆ ಬೆಲೆ ಏರಿಕೆ ಆಗ್ತಾ ಇದೆ, ಈ ತರ ಪೇಪರ್ ಲೀಕ್ ಗಳು ಆಗ್ತಾ ಇವೆ, ಜನರು ಒದ್ದಾಡ್ತಾರೆ, ನಮ್ಮ ರಾಜತಾಂತ್ರಿಕ ಇದೆ ಸಂಬಂಧಗಳೇನಿದೆ ಅದು ಹದೆಗಡ್ತಾ ಇವೆ. ಸೊ ಮತ್ತೊಂದು ಕಡೆಯಲ್ಲಿ ಈ ಒಂದು ಏನು ಜೆನ್ಜಿಗಳ ಒಂದು ಪಕ್ಷಗಳ ಒಂದು ಏನೊಂದು ಪ್ರಭಾವ ಬೀಳ್ತಾ ಇದೆ, ಇದನ್ನೆಲ್ಲ ಅನಲೈಸ್ ಮಾಡಿ ನೋಡುವಾಗ ಬಹುಶಃ ನಮ್ಮ ಅಣ್ಣಾಮಲೈ ಅವರಿಗೆ ಇರಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ. ಸೊ ಆದ್ರಿಂದ ನಾವು ಈಗಲೇ ಪ್ಯಾಕಪ್ ಮಾಡುವುದು ಬೆಟರ್ ಅಂತ ಹೇಳುವಂತ ಅನಿಸಿಕೆ ಕೂಡ ಬಂದಿದ್ದಿರಬಹುದು. ಅಂದ್ರೆ ತಮ್ಮ ಈ ಅಭಿಪ್ರಾಯ, ಯಾಕೆಂದ್ರೆ ಅವರೊಬ್ರು ಇಂಜಿನಿಯರಿಂಗ್ ಪದವಿ IIM ಲಕ್ನೋದಲ್ಲಿ MBA ಮಾಡಿದ್ದಾರೆ. ಈ ಎಲ್ಲ ವಿಚಾರ ಅವರು ಕೂಡ ಸ್ವತಂತ್ರವಾಗಿ ಭಾರತದ ಆರ್ಥಿಕ ಸ್ಥಿತಿ ಇರ್ಬೋದು, ಯಾವುದೇ ಇರ್ಬೋದು, ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ತಾವು ಹೇಳ್ತಾ ಇರಿದ್ದಿ ಪರೋಕ್ಷವಾಗಿ. ಖಂಡಿತ 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 ಯಾಕಂತ ಹೇಳಿದ್ರೆ ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ ಸರ್, IAS ಬರ್ದವರು. ಧನ್ಯವಾದಗಳು ಉದಯಾಚಾರ್ಯ ತಮ್ಮ ಎಲ್ಲ ಈ ಒಂದು ಮಾಹಿತಿಗಳಿಗೆ, ಅಭಿಪ್ರಾಯಕ್ಕಾಗಿ. ಇದು ಕಾಂಗ್ರೆಸ್ ಪಕ್ಷದ ವಕ್ತಾರ